ನಾನ್ ವೆಜ್ ಪ್ರಿಯರಿಗೆ ಬಂಪರ್ ಖುಷಿ ಸಮಾಚಾರವೊಂದು ಸಿಕ್ಕಿದೆ. ಎಸ್, ಬೆಂಗಳೂರಿನ ಯಲಹಂಕದ ಕಟ್ಟಿಗೇನಹಳ್ಳಿಯಲ್ಲಿ ನೂತನವಾಗಿ ಚಿಕ್ಪೇಟ್ ದೊನ್ನೆ ಬಿರಿಯಾನಿ ಹೌಸ್ ಪ್ರಾರಂಭಗೊಂಡಿದೆ. ಹೀಗಾಗಿ ರುಚಿಯಾದ ಶುಚಿತ್ವದ ಬಿರಿಯಾನಿ ಇಲ್ಲಿ ಸಿಗಲಿದ್ದು, ನೀವು ಕೂಡ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ದೊನ್ನೆ ಬಿರಿಯಾನಿ ಸವಿಯಿರಿ. ನೂತನ ದೊನ್ನೆ ಬಿರಿಯಾನಿ ಹೌಸ್ ಅನ್ನ ಕೃಷಿ ಸಚಿವ ಚಲುವರಾಯಸ್ವಾಮಿ, ಪರಿಷತ್ ಶಾಸಕ ಟಿ.ಎಸ್. ಶರವಣ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಶಶಿಕುಮಾರ್, ಶೋಭರಾಜ್, ಶಿವರಾಜ್ ಕೆ.ಆರ್. ಪೇಟೆ, ಬಿಗ್ ಬಾಸ್ ರಂಜಿತ್ ಕುಮಾರ್, ಬಿಗ್ ಬಾಸ್ ಶಶಿ, ಮಿಮಿಕ್ರಿ ಗೋಪಿ ಸೇರಿ ಮತ್ತಿತರರು ಹಾಜರಿದ್ದರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್, DCP CR ನಾರ್ತ್. ಈ ಭಾಗದಲ್ಲಿ ಈ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಕಡೆ ಎಲ್ಲ ಮಾಂಸಾಹಾರಿ ಪ್ರಿಯರಿಗೆ ಈ ಕಡೆ ಒಳ್ಳೆ ಪ್ಲೇಸಲ್ಲಿ ಇವರು ಮಾಡಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ಕು ಸಂಚಾರ ದಟ್ಟಣೆ. ಈಗ ಚಿಕ್ಕಪೇಟೆಗೆ ಹೋಗ್ಬೇಕಂದ್ರೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಈಗ ಎಲ್ಲರೂ ಮಾಂಸಾಹಾರಿ ಪ್ರಿಯರು ಇಲ್ಲಿ ಬಂದು ಸೊ ಅವರ ಸವಿಯಾದ ರುಚಿಯಾದ ಈ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಸವಿಬೋದು. ಸೊ ನಮ್ಮ ಸ್ನೇಹಿತರಾದ ಶ್ರೀ ರಮೇಶ್ ಅವರು ಭಾಳ ಮುತುವರ್ಜಿ ವಹಿಸಿ ಅವರ ಕುಟುಂಬದವರಿಗಾಗಿ ಇದೊಂದು ಈ ಬ್ರಾಂಚನ್ನು ಇಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ತೆರೆದಿದ್ದಾರೆ. ಎಲ್ಲರೂ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೆ ರುಚಿಯಾದ ಶುಚಿಯಾದ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಎಲ್ಲರೂ ಸವಿಯಿರಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಫ್ರಾಂಚೈಸಿ ಕಟ್ಟಿಗೇನಹಳ್ಳಿಯಲ್ಲಿ ಓಪನ್ ಆಗಿದೆ. ನಮ್ಮ ರಮೇಶ್ ಅವರ ಮಕ್ಕಳು, ಅಳಿಯ ಮತ್ತು ಮಗಳು ಓಪನ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಆ್ಯಂಡ್ ಚಲುವರಾಯಸ್ವಾಮಿ ಅವರು ಲಾಂಚ್ ಓಪನಿಂಗ್ ಮಾಡ್ತಾ ಇದ್ದಾರೆ. ಹಾಗೂ ನಾನು ಇಲ್ಲಿ ಬಂದು ತುಂಬ ಖುಷಿಯಾಯಿತು. ಸೊ ಪ್ರತಿಯೊಬ್ಬ ಫುಡ್ ಲವರ್ ಅಂದರೆ ಎಲ್ರಿಗೂ ಬಿರಿಯಾನಿ ಅಂದರೆ ಇಷ್ಟ. ಎಸ್ಪೆಷಲಿ ದೊಣ್ಣೆ ಬಿರಿಯಾನಿ ಅಂದರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಸೊಗಡು ಅದು ದೊಣ್ಣೆ ಬಿರಿಯಾನಿ ಅನ್ನೋದು. ಸೊ ಅದನ್ನು ನಾನು ಐ ಆಮ್ ಈಗರ್ಲಿ ವೇಟಿಂಗ್. ಡೆಫಿನೆಟಾಗಿ ನಿಮ್ಮೆಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಒಂದು ಸರಿ ಬಂದು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಅಂತ ಕಳ್ಕಳಿಯಿಂದ ಕೇಳ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಈಗ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಭಾಳ ಪ್ರಖ್ಯಾತಿ ಹೊಂದಿದೆ. ಆ ಭಾಗದಲ್ಲಿ ಸೌತು, ಸೆಂಟ್ರಲ್ ಬೆಂಗಳೂರು ಸಿಕ್ಕಾಪಟ್ಟೆ ಜನ ಸೊ ಅದನ್ನು ಉಪಯೋಗಿಸುವಂಥ ಅದು ಯೂತ್ಸ್ ಟ್ರೆಂಡ್ ಇದೆ. ಸ್ವಚ್ಛವಾಗಿರಬೇಕು, ರುಚಿಯಾಗಿರಬೇಕು ಮತ್ತು ಒಳ್ಳೆ ಮೇಂಟೆನೆನ್ಸನ್ನು ಮಾಡ್ತಕ್ಕಂಥ ನಮ್ಮ ತಾಲೂಕಿನ ನವೀನ್ ಅಂತೇಳಿ ಅದರ ಬೇಸಿಕಲಿ ಓನರು ಬ್ರ್ಯಾಂಚಸ್ಸಿ ತೊಗೊಂಡು ಅದೇ ಟೇಸ್ಟನ್ನು ಮೇಂಟೈನ್ ಮಾಡೋ ಥರ ಕೊಟ್ಟಿದ್ದಾರೆ. ಈ ನಾರ್ತಲ್ಲಿ ರಮೇಶು ನನಗೆ ಭಾಳ ಬೇಕಾದರು. ಹಾಗಾಗಿ ನಮ್ಮ ಕೀರ್ತಿ ಇದನ್ನು ಓಪನ್ ಮಾಡ್ತಾ ಇದ್ದಾನೆ. ಒಳ್ಳೆಯದಾಗಲಿ. ಸೊ ಹೆಚ್ಚು ವ್ಯಾಪಾರ ಆಗಿ ಅವ್ರಿಗೂ ಆರ್ಥಿಕವಾಗಿ ಬಲಿಷ್ಠರಾಗಲಿ ಅಂತ ಆಸೆ ಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮಣ್ಣ ರಮೇಶ್ ಅಣ್ಣ, ಸೊ ಇವರು ತುಂಬ ವರ್ಷಗಳಿಂದ ನನಗೆ ಸಖತ್ತು ಕ್ಲೋಸು, ಬೇರೆ ಎಲ್ಲನೂ. ಇದು ನಮ್ಮದೇ ಹೋಟ್ಲು ಅಂದ್ಕೋಬೇಕಷ್ಟೆ. ಸೊ ಅದಕ್ಕೋಸ್ಕರ ಬಂದೆ. ಇದು ಇವತ್ತು ಫಸ್ಟ್ ವೆಂಚರ್ ಬಾಗ್ಲೂರು ಕ್ರಾಸಲ್ಲಿ ಕಟ್ಗೇನಹಳ್ಳಿಯಲ್ಲಿ ಫಸ್ಟ್ ಬ್ರಾಂಚ್ ಮಾಡ್ತಾ ಇದ್ದಾರೆ ಅಣ್ಣ. ಇನ್ನಷ್ಟು ಬ್ರಾಂಚ್ಗಳು ಮಾಡೋಷ್ಟು ಶಕ್ತಿ ಆ ದೇವ್ರು ಕೊಡಲಿ ನಿಮಗೆ, ನಿಮಗೂ ಅಷ್ಟೇ, ಅವ್ರ ಹಳ್ಳಿಗೂ ಅಷ್ಟೇ. ಆಲ್ ದಿ ಬೆಸ್ಟ್, ಇಬ್ಬರಿಗೂ ಒಳ್ಳೆಯದಾಗಲಿ. ಓಕೆನಾ? ಇದು ನಮ್ಮನೇದೇ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆ ಟೇಸ್ಟ್ ಇದೆ ಇಲ್ಲಿ. ಸೊ ನಾನು ಆಲ್ರೆಡಿ ಇವ್ರ ಫ್ರಾಂಚೈಸಿ ಆಲ್ರೆಡಿ ಬಂದು ಒಂದು ಸತಿ ಟೇಸ್ಟ್ ಮಾಡಿದ್ವಿ. ಇವಾಗ ಇಲ್ಲಿ ಬಂದಿದ್ದೀನಿ ಅಣ್ಣ. ಇನ್ನಷ್ಟು ಬ್ರಾಂಚಸ್ಗಳು ಮಾಡಲಿ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಅಣ್ಣ. ಓಕೆನಾ? ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಮೇಶಣ್ಣ ಅವರು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂಗಡಿನ ಓಪನ್ ಮಾಡಿದ್ದಾರೆ, ಹೋಟೆಲನ್ನು. ಅವರ ಅಳಿಯ ಅವರು ಕೀರ್ತಿಯವರು ಕೂಡ ಇದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಇದಕ್ಕೂ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಬದಲು ರಮೇಶ್ ದೊಣ್ಣೆ ಬಿರಿಯಾನಿ ಹೆಸರು ಚೆನ್ನಾಗಿರೋದು. ಯಾಕಂದ್ರೆ ನೀವು ಅಷ್ಟು ಪಾಪ್ಯುಲರ್ ಒಂದು ಸಿನಿಮಾ ರಂಗದಲ್ಲಿ, ಸದಾ ಹಸನ್ಮುಖಿ, ಯಾರನ್ನೂ ಬಿಡಲ್ಲ. ಒಬ್ಬ ಚಿಕ್ಕ ಹುಡುಗರಿಂದ ಹಿಡಿದು
ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗೂ ಆರ್ಟಿಸ್ಟ್ವರ್ಗೂ ಬಹಳ ಆ ಒಂದು ವ್ಯಾವಹಾರಿಕ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವರ ಈ ಒಂದು ದೊನ್ನೆ ಬಿರಿಯಾನಿ ಅಂಗಡಿ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ಇದೆ. ಇವೆಲ್ಲ ಟಕ್ಕರ್ ಮನೋಜ್ ಅವರು ಕೂಡ ಮಾತಾಡೋದ್ರ ಬಗ್ಗೆ ವಿಶ್ವಾಸನ ಕೋರಿದ್ದಾರೆ. ಹಾಗೆಲ್ಲ ನಮ್ಮ ಕೆ.ಆರ್.ಪೇಟೆ ಶಿವಣ್ಣವರೆಲ್ಲ ಬಂದಿವಿ, ಎಲ್ಲರೂ ಕಲಾವಿದರು ಬಂದಿದ್ದೀವಿ. ಇವ್ರು ಶುಭ ಕೋರ್ತಾ ಇನ್ನೂ ಈ ಥರದ್ದು ಅಂಗಡಿಗಳು ಜಾಸ್ತಿ ಆಗಲಿ ಮತ್ತು ನಮಗೂ ಕರೆದು ಬಿರಿಯಾನಿ ಕೊಡಲಿ ಅಂತ ಹಾರೈಸಿ. ಆಲ್ ದ ಬೆಸ್ಟ್ ರಮೇಶ್ ಅಣ್ಣ, ಆಲ್ ದ ಬೆಸ್ಟ್ ಕೀರ್ತಿಯವರೇ. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್ ಆ್ಯಂಡ್ ನಮ್ಮ ಸ್ನೇಹಿತರಾದಂಥ ರಮೇಶ್ ಅವರು ಇವತ್ತು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಒಂದು ಅದ್ಭುತವಾದಂಥ ಹೋಟ್ಲ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ತುಂಬ ಫೇಮಸ್ಸು. ಆ್ಯಂಡ್ ಅವ್ರದ್ದು ಫ್ರಾಂಚೈಸಿ ತೊಗೊಂಡು ಈ ಬಾಗ್ಲೂರಲ್ಲಿ ಕಟ್ಗೆನಲ್ಲಿ ಅಶ್ವಿನಿ ಕೀರ್ತಿ ಅವ್ರಿಗೆಲ್ಲ ಒಂದು ಸ್ಟೋರು ಒಂದು ಹೋಟ್ಲನ್ನು ಓಪನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅನ್ನ ಹಾಕುವಂಥ ಕೆಲಸ. ಅದ್ಭುತವಾಗಿ ಹೋಗಲಿ, ಇನ್ನಷ್ಟು ಹಲವಾರು ಬ್ರಾಂಚ್ಗಳು ಬರಲಿ ಅಂತ ನಾನು ಕೇಳ್ಕೊತೀನಿ. ಬಾಗ್ಲೂರು ರೋಡ್ ಕಟ್ಗೆನಲ್ಲಿ. ಸೊ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಎಲ್ಲರೂ ಬನ್ನಿ, ಈ ಸರ್ವಿಸ್ನ ನೀವು ಅನುಭವಿಸಿ ಆ್ಯಂಡ್ ಅವ್ರನ್ನೂ ಹಾರೈಸಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಏರಿಯಾದಲ್ಲಿ ಬೇರೆ ಯಾವುದೂ ಇಲ್ಲ. ಸೊ ಹಾಗಾಗಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅದ್ಭುತವಾಗಿ ತೆಗೆದಿದ್ದಾರೆ. ಆ್ಯಂಡ್ ಇನ್ನಷ್ಟು ಸ್ಟೋರ್ಸ್ಗಳು ಬರಲಿ, ಪ್ರತಿಯೊಂದು ಜಾಗದಲ್ಲೂ ಬರಲಿ, ಇವ್ರಿಗೆ ಸಕ್ಸಸ್ ಬರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಅಶ್ವಿನಿ ಆ್ಯಂಡ್ ಆಲ್ ದ ಬೆಸ್ಟ್ ರಮೇಶ್ ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸರ್. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಜಯ್ ಚೆಡು, ಚಲನಚಿತ್ರ ನಟ. ಇವತ್ತು ಇಲ್ಲಿ ಬಂದಿರೋ ವಿಶೇಷ ಏನಂದರೆ, ಇದು ಕಟ್ಗೆನಹಳ್ಳಿ ಅಂತ ಬಾಗ್ಲೂರು ಕ್ರಾಸಲ್ಲಿ ದೊಣ್ಣೆ ಬಿರಿಯಾನಿ ಹೌಸ್ ಓಪನಿಂಗ್ ನಡೆದಿದೆ ಇವತ್ತು. ತುಂಬ ಚೆನ್ನಾಗಿದೆ. ಅದನ್ನು ನಡೆಸ್ತಾ ಇರೋರು ನಮ್ಮ ರಮೇಶಣ್ಣ ಮತ್ತು ನಮ್ಮ ಕೀರ್ತಿ ಬಂದು ನಮ್ಮ ರಮೇಶಣ್ಣ ಅವರ ಅಳಿಯ. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಓಪನಿಂಗು ಲ್ಯಾವಿಶ್ ಆಗಿದೆ, ಹೋಟ್ಲು ಹೈಜೀನಿಕ್ ಆಗಿದೆ, ತುಂಬ ರುಚಿಕರವಾದಂಥ ಊಟ ಸಿಗುವಂಥ ಜಾಗ. ದಯವಿಟ್ಟು ಎಲ್ಲರೂ ತಪ್ಪದೇ ಬನ್ನಿ, ವಿಸಿಟ್ ಮಾಡಿ, ನೋಡಿ, ನೀವೇ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಎಲ್ಲ ನಮಸ್ಕಾರ. ನಮ್ಮ ಟುಡೇ ನ್ಯೂಸ್ ಕನ್ನಡ, ನಮ್ಮ ವೆಂಕಟೇಶಣ್ಣ DOP ಅವರು ಸಿನಿಮಾ ಫೋಟೋಗ್ರಾಫರು, ಮತ್ತು ಇವಾಗ ಟುಡೇ ನ್ಯೂಸ್ ಕನ್ನಡದಲ್ಲಿ ನಮ್ಮ ಆತ್ಮೀಯ ಮಿತ್ರರು. ಇವತ್ತು ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ನಮ್ಮ ರಮೇಶಣ್ಣ ಮತ್ತು ಕೀರ್ತಿ ಇಬ್ಬರು ಸೇರಿ ಒಂದೊಳ್ಳೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಕಟ್ಟಿಗೆಯಲ್ಲಿ ಬಾಗ್ಲೂರು ರೋಡಲ್ಲಿದೆ, ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ಟು. ಇಲ್ಲಿಗೆ ಬಂದಿದ್ವಿ. ಇವತ್ತು ಇನಾಗ್ರೇಷನ್ನು ಒಳ್ಳೆಯದು. ಯಾಕಂದರೆ ಇವತ್ತೆಲ್ಲ ನಾವು ಮಾಡೋದೇ ಊಟಕ್ಕಾಗಿ. ನಾವೆಷ್ಟೇ ಸಂಪಾದನೆ ಮಾಡ್ಬೋದು, ತಿನ್ನೋಕ್ಕೆ ಎಷ್ಟಾಗುತ್ತೆ ಹೇಳಿ? ಇಷ್ಟೇ. ಒಂದು ಮಾತ್ರ ಎಲ್ಲ ಬೇಕು ಅಂತಾನೆ ಮನುಷ್ಯ, ಒಂದೇ ಒಂದು ಸಾಕಪ್ಪ ಅನ್ನೋದು ಏನು? ಊಟ. ಅಷ್ಟೇ. ಆ ಊಟ ತಿನ್ನೋದಕ್ಕೆ ನಾವು ಒಂದು ರುಚಿ ಅಂತಿರುತ್ತೆ, ಯಾವತ್ತು ತಿನ್ಬೇಕು ನಾವು. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ತಿನ್ನಬೇಕು ಅಂತ ಎಲ್ಲರಿಗೂ ಆಸೆ. ಇವಾಗೆಲ್ಲ ಬೆಂಗಳೂರಲ್ಲಿ ಫೇಮಸ್. ಅದರ ಒಂದು ಬ್ರಾಂಚ್, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಬ್ರಾಂಚ್ ಕಟ್ಟಿಗೆಹಳ್ಳಿನಲ್ಲಿ ಓಪನ್ ಆಗಿದೆ. ಬನ್ನಿ, ಸವೀರಿ. ಒಳ್ಳೆಯದು, ಯಾವ್ಯಾವುದು ಒಳ್ಳೇದಿದೆ ಎಲ್ಲರಿಗೂ ಹೇಳಿ. ಏನಾದರೂ ಸರಿಪಡಿಸ್ಕೋಬೇಕು ಅಂದರೆ ಓನರ್ ಇದ್ದಾರೆ, ಅವ್ರಿಗೆ ಹೇಳ್ರಿ. ಎಲ್ಲ ಒಳ್ಳೆಯದಾಗಲಿ. ನಾನು ಮಿಮಿಕ್ರಿ ಗೋಪಿ. ಒಂದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಕಟ್ಟಿಗೆಹಳ್ಳಿಗೆ ಶುಭವಾಗಲಿ. ನಮಸ್ಕಾರ. ಎಲ್ಲರೂ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಆತ್ಮೀಯ ಸ್ನೇಹಿತ, ನನ್ನ ಸಹೋದರ, ಸುಮಾರು ಒಂದು 35 ವರ್ಷಗಳಿಂದ, ನನಗೂ ಇವ್ರು 35-30 ವರ್ಷ ಆಯ್ತೇನಪ್ಪ ಇಂದ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ನನಗೆ ಭಾಳ ಅದ. ನಮಗೆಲ್ಲ ಊಟ ತಿಂಡಿ ಎಲ್ಲ ಬಡಿಸ್ದವನು ಇವನು. ಪ್ರೊಡಕ್ಷನ್ ಚೀಫ್ ಆಗಿದ್ದ. ಸೊ ದೇವರು ಅಲ್ಲಿಂದ ಈ ಮಟ್ಟಕ್ಕೆ ಇವತ್ತು ಬೆಳೆದಿದ್ದೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ದೈವಾನುಗ್ರಹ ಇವ್ರ ಮೇಲಿದೆ. ಎಲ್ಲರಿಗಿಂತ ಜಾಸ್ತಿ ಹೇಳ್ಬೇಕು ಅಂದರೆ ಇವ್ರು ಒಳ್ಳೆ ಮನಸ್ಸಿದೆ. ಯಾರಿಗೂ ಒಂದು ಹರ್ಟ್ ಮಾಡಬೇಕು, ನೋವು ಮಾಡಬೇಕು ಅನ್ನೋದು ಉದ್ದೇಶ, ಭಾವನೆನೇ ಇಲ್ಲ ಅವ್ರಿಗೆ. ಇನ್ನು ಯಾರನ್ನ ಬಿಡೋದು ಹಣ ಹೋಗಲ್ಲ, ಹಣ ಬಿಡೋಣ, ಪಾಪ ಹಣ ಅಂತ ಹೇಳ್ತಾನೆ. ಆ ಥರ ಕ್ಯಾರೆಕ್ಟರ್. ಇವತ್ತು ಪಾಪ ಮಗಳು ಅಳಿಗೋಸ್ಕರ ಬಂದಿದೆ. ಒಂದು ಸ್ಮಾಲ್ ಒಂದು ಹೋಟೆಲ್, ಒಂದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೋಟೆಲ್ ಓಪನ್ ಮಾಡಬೇಕು. ನಾವು ಸುಮಾರು ಒಂದೂವರೆ ತಿಂಗಳ ಮುಂಚೆ ಹೇಳಿದ್ದೆ ನನಗೆ, ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದೆ. ಏನು ಇಲ್ಲ ಸೊ ಹಿಂಗಾಗಿ ಬಂದಿದ್ದೀನಿ. ಸ್ವಲ್ಪ ತಡ ಆಗಿದೆ ಪಾಪ. ಅವ್ನು ಹೇಳ್ದೆ, ನಾನು 10 ಗಂಟೆಗೆ ಆಗಲ್ಲ ಕಣೋ ರಮೇಶ, ಖಂಡಿತವಲ್ಲೂ, ಯಾಕಂದ್ರೆ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಬಟ್ ನಾನು ಬಂದೇ ಬರ್ತೀನಿ, ಖಂಡಿತವಲ್ಲೂ ಬರ್ತೀನಿ. ನನ್ನ ಶುಭಾಶಯಗಳನ್ನ, ನನ್ನ ಒಂದು ಇದನ್ನು ನಿನ್ಗೆ ಹೇಳ್ತೀನಿ. ಒಳ್ಳೇದಾಗಲಿ, ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನೀವು ಬಂದಿದ್ದೀರಾ, ಸೊ ಒಂದು ಪ್ರಯತ್ನ ಮಾಡಿದ್ದಾನೆ. ನಾವು ನೀವೆಲ್ಲ ಭಗವಂತನ ಪ್ರಾರ್ಥನೆ ಮಾಡೋಣ, ನಿಜವಾಗ್ಲೂ ಒಳ್ಳೇದಾಗಲಿ. ಮಗಳಿಗೆ ಅಳಿನಿಗೋಸ್ಕರ ಪಾಪ ಒಂದು ಕಷ್ಟಪಟ್ಟು ಮಾಡಿದ್ದಾನೆ. ಒಳ್ಳೆ ಬಿಸ್ನೆಸ್ ಆಗಲಿ. ಇದೇ ರೀತಿ ಇನ್ನೊಂದಷ್ಟು ಹಲವಾರು ಬ್ರಾಂಚಸ್ನ ಓಪನ್ ಮಾಡಲಿ, ಫ್ರಾಂಚೈಸ್ ತಗೊಂಡು ಅಂತ ಹೇಳಿದೆ.
ರಿಯಲಿ ವಿಶ್ ಹಿಮ್ ಗುಡ್ ಲಕ್. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಾನು ಬೆಂಗಳೂರು ನಗರದ ಯಲಹಂಕ ಓಲ್ಡ್ ಟೌನ್ ಅಲ್ಲಿ ಇರತಕ್ಕಂಥ ಬಾಗ್ಲೂರು ರಸ್ತೆಯ ಕಡಗನಹಳ್ಳಿಯಲ್ಲಿ ಏನು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ರಮೇಶ್ ಅವರ ಅಳಿಯ ಕೀರ್ತಿ ಅವರ ನೇತೃತ್ವದಲ್ಲಿ ಇಲ್ಲಿ ಏನು ಫ್ರಾಂಚೈಸಿನ ತಗೊಂಡು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಹೋಟೆಲ್, ನಾನ್ ವೆಜ್ ಹೋಟೆಲ್ ಇವತ್ತು ಶುಭಾರಂಭಗೊಂಡಿದೆ. ಈ ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ನಾನ್ ವೆಜ್ ಪ್ರಿಯರಿಗೆ ಇದು ಒಂದು ಒಳ್ಳೆ ಒಂದು ಉಪಹಾರ ಕೇಂದ್ರ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇವತ್ತು ನಾನು ಕೂಡ ಇಲ್ಲಿ ಬಂದಿದ್ದೀನಿ, ಈ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೀನಿ. ಇಲ್ಲಿರತಕ್ಕಂಥವ್ರು ಎಲ್ಲರೂ ಕೂಡ ಬನ್ನಿ, ಇಲ್ಲಿ ಬಂದು ನೀವು ನಿಮ್ಮ ಇಷ್ಟವಾದ ನಾನ್ ವೆಜ್ ಬಿರಿಯಾನಿ ಇರ್ಬೋದು, ಬೇರೆ ಬೇರೆ ಊಟಗಳನ್ನು ಸವಿದು ನಿಮ್ಮ ಒಂದು ಆಹಾರ ಒಂದು ಟೇಸ್ಟನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ರಮೇಶ್ ಅವರು ಮತ್ತು ಕೀರ್ತಿ ಅವರು ಮತ್ತು ಅವರ ಮಿಸಸ್ ಎಲ್ರಿಗೂ ಕೂಡ, ಈ ಕುಟುಂಬ ಸದಸ್ಯರಿಗೆ ಎಲ್ರಿಗೂ ಕೂಡ ಇನ್ನೂ ಹೆಚ್ಚೆಚ್ಚು ಮಾಡುವಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡ್ಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್. ನಮಸ್ತೆ. ಬಾಗ್ಲೂರು ರೋಡ್ ರೈಟ್, ಕಟ್ಕೇನಹಳ್ಳಿ ಹತ್ರ ಇರೋ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಫೇಮಸ್ ಇದೆ ಅಂತ. ಸೊ ಅದೇ ಹೆಸರಲ್ಲಿ ಇಲ್ಲಿ ನನ್ನ ಸ್ನೇಹಿತನಾದ ರಮೇಶು ಮತ್ತು ಅವರ ಅಳಿಯ ಕೀರ್ತಿ ಇಬ್ಬರು ಸೇರಿ ಇಲ್ಲೊಂದು ಸುಂದರವಾಗಿ ಕಾಣೋವಂಥ ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ. ಸೊ ಇವತ್ತಿಂದ ಓಪನ್ ಆಗ್ತದೆ. ನಾವೆಲ್ಲ ಬಿರಿಯಾನಿ ಪ್ರಿಯರು, ನಾನ್ ವೆಜ್ ಪ್ರಿಯರು. ಆ ಬಿರಿಯಾನಿ, ದೊನ್ನೆ ಬಿರಿಯಾನಿ ಅಂದರೆ ಅದ್ರ ಮಜಾನೇ ಬೇರೆ. ಆ ದೊಣ್ಣೆಯಲ್ಲಿ ಕೊಡೋದು, ಆಮೇಲೆ ಎಲ್ಲ ಪ್ಯೂರ್ ಈ ನಾಟಿ ಸ್ಟೈಲಲ್ಲಿ ಆ ಸೊಗಡಲ್ಲೇ ಇರ್ತದೆ. ಒಂದು ಸಲ ಬಂದು ಟೇಸ್ಟ್ ಮಾಡಿ. ನಾನು ಹೇಳ್ತೀನಿ, ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಅಡುಗೆ ಮಾಡೋದು ಬಿಟ್ಬಿಡ್ತಾರೆ. ಯಾಕಂದರೆ ಇಲ್ಲಿ ಇರೋಳಲ್ಲಿ ಈ ಥರದ್ದೊಂದು ಹೋಟ್ಲ್ ಇರಲಿಲ್ಲ. ಫಸ್ಟ್ ಟೈಮ್ ಈ ಥರ ಒಂದು ಹೋಟ್ಲು ಮಾಡಿದ್ದಾರೆ. ಸೊ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಜನ ಬರಲಿ, ಹೊಟ್ಟೆ ತುಂಬ ಊಟ ಹಾಕಿ, ಟೇಸ್ಟಾಗಿರಲಿ. ಎಲ್ಲರೂ ಊಟ ಮಾಡಿದವರು ಏನು ಯಾವಾಗಲೂ ಏನಂತಾರೆ, ಒಂದು ಆಶೀರ್ವಾದ ಇರ್ತದೆ. ಕಾಸು ಕೊಡ್ಬೋದು ಅವರು, ಬಟ್ ಹೊಟ್ಟೆ ತುಂಬ ಊಟ ತಿಂದಾಗ ಒಂದು ಆಶೀರ್ವಾದ, ಚೆನ್ನಾಗಿತ್ತಪ್ಪ ಟೇಸ್ಟು ಅಂತ ಎಲ್ಲ ಕಡೆ 4-5 ಜನಕ್ಕೆ ಗೊತ್ತಾಗುತ್ತೆ. ಸೊ ಈ ಹೋಟ್ಲ್ ಬಿಸ್ನೆಸ್ ಯಾವಾಗಲೂ ಮೌತ್ ಟಾಕ್. ಈ ಹೋಟ್ಲಲ್ಲಿ ಚೆನ್ನಾಗಿ ಊಟ ಸಿಗುತ್ತೆ, ಒಳ್ಳೆ ಟೇಸ್ಟಾಗಿರ್ತದೆ, ಎಲ್ಲ ಐಟಮು ಚೆನ್ನಾಗಿರುತ್ತೆ ಅನ್ನೋದೇ ಮೌತ್ ಟಾಕ್. ನಮ್ಮ ಸಿನಿಮಾ ಥರ ಮೌತ್ ಪಬ್ಲಿಸಿಟಿ. ಸೊ ನಾನು ನನ್ನ ಕಡೆ ಆದಷ್ಟು ಮೌತ್ ಪಬ್ಲಿಸಿಟಿ, ಲೈಕ್ ಬಿರಿಯಾನಿ ತಿನ್ನಿ ಬನ್ನಿ ಅಂತ ಹೇಳ್ತೀನಿ. ನೀವುಗಳು ಬನ್ನಿ, ಒಂದು ಸಲ ಟೇಸ್ಟ್ ಮಾಡಿ, ಮತ್ತೆ ಬರ್ತಾನೆ ಇರ್ತೀರ. ಸೊ ಸೋಮವಾರ ಗುರುವಾರ ನಿಮ್ಮ ಮನೇಲಿ ನಾನ್ ವೆಜ್ ಮಾಡಿಲ್ಲ ಅಂದರೆ ಇಲ್ಲಿ ಬರ್ಬೋದು. ಇಲ್ಲಿ ಎಲ್ಲ ದಿನವೂ ಇರ್ತದೆ, ಯಾವ ದಿನ ಎಲ್ಲ ದಿನ ಇರ್ತದೆ. ಸೊ ಎಲ್ಲ ದಿನ ಎಂಜಾಯ್. ಈ ಫುಡ್ಡುಗಳಿಗೆ ದಿ ಬೆಸ್ಟ್ ಸ್ಪಾಟ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಮೇಶ್ ಅವರೇ. ಥ್ಯಾಂಕ್ ಯು ಕೀರ್ತಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಹಾಯ್, ನಮ್ಮ ರಮೇಶ್ ಅವರು ಭಾಳ ಆತ್ಮೀಯರು ಮತ್ತು ಅವರ ಹಳೆಯವರು ಕೀರ್ತಿ ಅಂತ. ಬಾಗ್ಲೂರು ರೋಡು ಕಟ್ಟಿಗೆನಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಬನ್ನಿ, ಒಳ್ಳೆ ಫುಡ್ ಸಿಗುತ್ತೆ ಇಲ್ಲಿ. 100% ಒಳ್ಳೆ ಬ್ರಾಂಚ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬಂದು ಟೇಸ್ಟ್ ಮಾಡಿ ಒಂದು ಸತಿ, ಅವಾಗ ನೀವೇ ಲೈಕ್ ಮಾಡ್ತೀರಿ, ನಿಮಗೆ ಅರ್ಥ ಆಗುತ್ತೆ. ಪ್ಲೀಸ್ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶಿವರಾಜ್ KR ಪೇಟೆ. ಇವತ್ತು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಸೊ ಬಾಗ್ಲೂರು ರೋಡು ಕಟ್ಟಿಗೆನಹಳ್ಳಿಯಲ್ಲಿ ಓಪನ್ ಆಗಿದೆ. ಸೊ ನಮ್ಮ ಕೀರ್ತಿಯವರು ದಂಪತಿಗಳಿಬ್ಬರೂ ಸೇರಿ ಈ ಒಂದು ಹೋಟೆಲನ್ನು ಓಪನ್ ಮಾಡಿದ್ದಾರೆ. ಸೊ ನಮ್ಮ ರಮೇಶಪ್ಪ ಅವರ ಮಗಳು ಹಾಗೂ ಅಳಿಯ ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಜಾಗ ನೋಡಿದಾಗ. ಅಂತಂದರೆ ಒಂದು ಹೋಟ್ಲಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತೀವಿ ಅಂತಂದರೆ ಅದ್ರ ರುಚಿ ಜೊತೆಗೆ ಅಟ್ಮಾಸ್ಫಿಯರು ಚೆನ್ನಾಗಿರಬೇಕು. ಒಂದು ನೋಡಿದ ತಕ್ಷಣ ಕೂತ್ಕೊಂಡು ಒಂದು ತಿಂದ್ಮೇಲೆ ಇನ್ನೊಂದು ಆರ್ಡ್ರ್ ಮಾಡ್ಬಿಟ್ಟು ಕುತ್ಕೊಳ್ಳೋಣಪ್ಪ ಇಲ್ಲಿ ಅಂತ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿರುವಂಥ ಒಂದು ಜಾಗ, ಸುಂದರವಾದ ಜಾಗ. ಸೊ ದಯವಿಟ್ಟು ಸುತ್ತಮುತ್ತ ಇರುವಂಥವರು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿನ ಸವಿಯಬೇಕು ಅಂತಂದರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ.
ಸೊ ನಾವು ಕೂಡ ಎಷ್ಟೇ ದೂರದಲ್ಲಿದ್ರು ನಾವು ಇಲ್ಲಿಗೆ ಬಂದ್ಬಿಟ್ಟು ಈ ಸವಿನ ಸವಿತೀವಿ. ಸೊ ಒಳ್ಳೆ ಊಟ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಸಿಗುತ್ತೆ. ದಯವಿಟ್ಟು ಬನ್ನಿ. ಹಾಗೆ ನಿಮಗೂ ಕೂಡ ಆಲ್ ದ ಬೆಸ್ಟ್. ನಮ್ಮ ರಮೇಶ್ ಅಪ್ಪ ಹೇಳ್ದಂಗೆ ಇನ್ನು 10 ವರ್ಷದಲ್ಲಿ ಇನ್ನೂ 16 ಹೋಟೆಲ್ಗಳಿಗೆ ಮಾಲೀಕರಾಗಿ ಅಂತ ನಾನು ಕೇಳ್ಕೊಂತೀನಿ. 16 ಹೋಟೆಲ್. ಬಾಗ್ಲೂರ್ ಕ್ರಾಸ್ ಕಟ್ಕೆನಹಳ್ಳಿಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಅಂತ ಹೊಸದಾಗಿ ಹೋಟೆಲ್ ಓಪನ್ ಮಾಡಿದ್ದೀವಿ. ನೀವೇ ನೋಡ್ಬೋದು, ನಮ್ಮದು ವಿಲೇಜ್ ಆ್ಯಂಡ್ ಕಾಂಟೆಂಪ್ರರಿ ಥೀಮಲ್ಲಿ ಓಪನ್ ಮಾಡಿದ್ದೀವಿ. ನಮ್ಮದು ಕಂಪ್ಲೀಟ್ ನಾಟಿ ಸ್ಟೈಲ್ ಇರುತ್ತೆ, ಯಾವುದೇ ಥರ ಕೆಮಿಕಲ್ಸ್ ಆಗಲಿ ಏನೂ ಆ್ಯಡ್ ಮಾಡಲ್ಲ. ಸೊ ಸುತ್ತಮುತ್ತ ಯಾರ್ಯಾರು ಇದ್ದಾರೋ ಅವರೆಲ್ಲ ನಮ್ಮ ಹೋಟ್ಲಿಗೆ ಬಂದು ಟೇಸ್ಟ್ ಮಾಡಿ, ಅದೊಂದು ವಿಲೇಜ್ ವೈಬ್ ಮತ್ತು ಹೋಮ್ಲಿ ಫುಡ್ ಥರ ನಿಮ್ಗೆ ಅನಿಸುತ್ತೆ. ಸೊ ಬಂದು ಟೇಸ್ಟ್ ಮಾಡಿ. ಸರ್ ಇಲ್ಲ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅನ್ನೋದು ಕಂಪ್ಲೀಟ್ ನಾಟಿ ಸ್ಟೈಲ್ ಅಂತ ನಮಗೆ ಗೊತ್ತಾಯಿತು. ಸೊ ಅವಾಗ ಯಾಕೆ ವಿಲೇಜ್ ಥೀಮಲ್ಲಿ ಟ್ರೈ ಮಾಡಬಾರ್ದು ಅಂತ ವಿಲೇಜ್ ಕಾನ್ಸೆಪ್ಟಲ್ಲಿ ಹೋದ್ವಿ. ಜನ ಕಾಲೇಜ್ ಏರಿಯಾ ಇದೆ ಇದು ಸುತ್ತಮುತ್ತ, ಮತ್ತು ಫ್ಯಾಮಿಲೀಸು ಜಾಸ್ತಿ ಇದ್ದಾರೆ. ಸೊ ವಿಲೇಜ್ ಥೀಮ್ ಮಾಡಿದ್ರೆ ಜನಕ್ಕೆ ತುಂಬ ವೈಬ್ ಇಷ್ಟ ಆಗುತ್ತೆ. ಬಂದ ತಕ್ಷಣ ಓಕೆ ಮನೆ ಥರ ಫೀಲ್ ಅನಿಸುತ್ತೆ, ಯಾವುದೋ ಹಳ್ಳಿಗೆ ಹೋಗಿ ಊಟ ಮಾಡ್ದಂಗೆ ಅನಿಸುತ್ತೆ. ಸೊ ಅದರಿಂದ ಈ ಥರ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡಿದ್ವಿ. ನಮಸ್ಕಾರ, ನಾನು ರಮೇಶ್ ಅಂತ. ನನ್ನ ಮಗಳು ಅಶ್ವಿನಿ, ಕೀರ್ತಿ, ಇವ್ರು ನಮ್ಮ ಮಿಸ್ಸಸ್ಸು. ಇಲ್ಲಿ ಬಾಗ್ಲೂರು ರೋಡಲ್ಲಿ ಕಟ್ಕೆನಹಳ್ಳಿ ವಿಲೇಜಲ್ಲಿ ಒಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಓಪನ್ ಮಾಡಿದ್ದೀವಿ. ತುಂಬ ಫ್ರಾಂಚೈಸಿ ತಗೊಂಡಿದ್ವಿ. ತುಂಬ ಒಳ್ಳೆ ಟೇಸ್ಟ್ ಇದೆ. ತುಂಬ ಈ ಸುತ್ತಮುತ್ತ ಯಾವುದೂ ಇಲ್ಲ. ದಯವಿಟ್ಟು ಎಲ್ಲ ಬಂದು ನೋಡಿ, ಟೇಸ್ಟ್ ನೋಡಿ, ಇಡೀ ಫ್ಯಾಮಿಲಿ ಎಲ್ಲ ಬನ್ನಿ. ಒಳ್ಳೆ ಜಾಗ. ತುಂಬ ನಮ್ಮ ಮಗಳಿಗೆ, ಅಳಿಯನಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟು. ಇಡೀ ರಾತ್ರಿ ನಿದ್ದೆ ಇಲ್ದಿರ 2 ಗಂಟೆ ಆಗಲಿ 3 ಗಂಟೆ ಆಗಲಿ ನಿದ್ದೆ ಇಲ್ದಿರ ಕಷ್ಟಪಟ್ಟು ತುಂಬ ಪ್ರಯತ್ನ ಮಾಡಿದ್ದಾಳೆ. ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ಅಳಿಯನಿಗೂ ಒಳ್ಳೇದಾಗಲಿ. ತುಂಬ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.